ನೋಡಿದೀವಿ. ಇವತ್ತು ಡೆಪ್ಟಿ ಸಿ ಎಂ ಅವರು ನಮ್ಮ ಪಕ್ಷ ಮುಳುಗು ಹೋಗ್ತಾ ಇದೆ ಅಂತೇಳಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು. ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದೊಡ್ಡವರು, ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ, ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನಾನು ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಹೇಳಿದ್ದೀನಿ, ಯಾರು ಮುಳುಗುವ ಪಕ್ಷ ಅಥವಾ ಮುಳುಗುವ ಹಡಗು ಏನು ನಮ್ಮ ಮೇಲೆ ಇವತ್ತು ಟೀಕೆ ಟಿಪ್ಪಣಿ ಕಾಂಗ್ರೆಸ್ದವ್ರು ಏನು ಮಾಡ್ತಾಯಿದ್ದೀರಿ, ಅದರದ್ದು ಫಲಿತಾಂಶ ಬಂದ ಮೇಲೆ ತಮ್ಮ ಅರಿವಾಗುತ್ತೆ ಎಂಬ ಮಾತನ್ನು ತಮ್ಮ ಪತ್ರಿಕಾ ಮೂಲಕ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಅನೇಕ ಇವತ್ತು ನೀರಿಗಾಗಿ ಪರದಾಡ್ತಾ ಇದ್ದೀವಿ. ಇವತ್ತು ಬಸ್ ಫ್ರೀ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದ್ರ ಮೇಲೆ ಮತವನ್ನು ಏನು ಇವತ್ತು ಕೇಳಕ್ಕೆ ಕಾಂಗ್ರೆಸ್ದವ್ರೇನು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ಯಾರಿಗೂ ಫ್ರೀಯಾಗಿ ನಮಗೆ ಬೇಕಾಗಿಲ್ಲಪ್ಪ, ನಮ್ಮ ಸ್ವಾಭಿಮಾನ ದುಡ್ಡದಿಂದ ನಾವು ಆರಾಮಾಗಿದ್ದೀವಿ. ಇವತ್ತು ಬಸ್ಸಲ್ಲಿ ನಮಗೆ ಡಬಲ್ ಫೇರ್ ಮಾಡಿದ್ದಾರೆ, ಗಂಡಸರಿಗೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ. ಬಸ್ಸಿಗೆ ಪ್ರಯಾಣ ಮಾಡೋರು ಯಾರು? ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋರು ಗಂಡಸರು, ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಇರ್ತಾರೆ. ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಇವೆಲ್ಲ ಅನೇಕ ವಿಚಾರಗಳನ್ನು ಕೇಳ್ಪಡ್ತಾ ಇದ್ದೀವಿ. ಇದೇ ಜನರ ಮುಂದೆ ನಮ್ಮ ಎಲ್ಲ ಎರಡೂ ಪಕ್ಷದ ನಾಯಕರುಗಳು ಒಗ್ಗೂಡಿ ಇವೆಲ್ಲ ಮಾತುಗಳನ್ನು ಏನು ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ಜನನೇ ಅದಕ್ಕೆ ಉತ್ತರ ಕೊಡ್ತಾರ ಈಗಿನ ಮುಂದಿನ ಈ MP ಚುನಾವಣೆಯಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅನೇಕ ಜನರು ಕೂಡ ಇವತ್ತು ನಿರಾಶರಾಗಿದ್ದಾರೆ. ಯಾಕಂದರೆ ಅವೇನು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾಯಿತ್ತು, ಅದಕ್ಕೆ ಭಾಳಷ್ಟು ಫಾರ್ಮಾಲಿಟಿ ಮಾಡಿದ್ದಕ್ಕಾಗಿ ಸರಿಯಾಗಿ ರೀತಿಯಿಂದ 3 ತಿಂಗಳು 4 ತಿಂಗಳಾದರೂ ಕೂಡ ಹಣ ಬರ್ತಾಯಿಲ್ಲ ಅಂಥೇಳಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಹೋದಾಗ ನಾವು ಏನು ಹೇಳ್ಬೇಕು ಅದಕ್ಕಂತಂದ್ರೆ, ಆಯ್ತಪ್ಪ ಬರುತ್ತೆ ನೋಡೋಣ ತನ್ಬೇಕಾಗಿ, ಯಾಕೆ ಸರ್ಕಾರ ಘೋಷಣೆ ಮಾಡಿದೆ, ಬಟ್ ಕೊಡೋಕ್ಕೆ ವಿಳಂಬ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂಬೋದು ಅದು ಸರ್ಕಾರದವರು ಉತ್ತರ ಕೊಡಬೇಕು. ಮತ್ತು ಲೈಟ್ ಬಿಲ್ಲು ಕೂಡ ಭಾಳಷ್ಟು ಜನ ಇವತ್ತು ಫ್ರೀ ಆಗಿದೆ ಅಂತೇಳಿ ಯಾರು ಹೇಳುತ್ತೆ, ಅಲ್ಲಿ ಹೆಚ್ಚಿನ ಲೈಟ್ ಬಿಲ್ಲನ್ನು ನಮಗೆ ಹೆಚ್ಚಿಗೆ ಬರ್ತಾಯಿದ್ದಾರೆ. ಮೊದಲು ಕಡಿಮೆ ಬರ್ತಿತ್ತು, ಈಗ ಉಲ್ಟಾ ಜಾಸ್ತಿ ಬರ್ತಾಯಿದೆ. ಯಾಕೆ ಯೂನಿಟಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲಿಗೆ ಪೂರಾ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಇದು ಒಂದು ಕಡೆ ಮುಗಿಗೆ ತುಪ್ಪ ಹಚ್ಚಂಥ ಕೆಲಸ ಇವತ್ತೇನು ಗ್ಯಾರಂಟಿ ಮುಖಾಂತರ ಮಾಡಿ ನಾವು ನುಡಿದಂಥ ನಡೆದಿದ್ದೀವಿ ಅಂತೇಳಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ, ಅದು ನಿಜವಾಗಲೂ ಇದ್ದಿದ್ದನ್ನು ನಡೆಸೋದು ಬಿಟ್ಟು ನುಡಿದಿದ್ದನ್ನು ನಡೆದಿದ್ದು ಅಂತ ಹೇಳಿದ್ಗೇನು ಹೇಳ್ತಾ ಇದ್ದಾರೆ. ಅದು ಕಷ್ಟದಲ್ಲಿ ಜನರು ಸಿಲುಕಿದ್ದಾರೆ. ಅದರದ್ದು ತೆರಿಗೆ ಹಣ ಇವತ್ತು ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾಯಿದ್ದಾರೆ. ತಾವು ನೋಡ್ತಾ ಇದ್ರಿ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಪ್ಲಾಟ್ ತೊಗೋಬೇಕಾದ್ರೆ ಡಬಲ್ ರೇಟ್ ಆಗಿದೆ. ಎಲ್ಲ ಒಂದು ರೇಟ್ಗಳನ್ನು ಜಾಸ್ತಿ ಮಾಡಿ ಇವತ್ತು ಜನರಿಗೆ ಮೇಲೆ ಒಂದು ಕಡೆ ಏನಪ್ಪ ಅಂದರೆ ಸುಣ್ಣ ಒಂದು ಕಡೆ ಬೆಣ್ಣೆ ಹರಿಸೋ ಥರ ಇದೊಂದು ಕೆಲಸ ಕಾಣ್ತಾ ಇದೆ, ಮೇಲ್ಮಟ್ಟದಲ್ಲಿ ಕಾಣ್ತಾ ಇದೆ. ಅದಕ್ಕಿಂತವೆಲ್ಲ ವಿಚಾರಗಳು ಯಾವಾಗ ಗೊತ್ತಾಗ್ತದೆ ಅಂದ್ರೆ ನಾವು ಜನರ ಮಧ್ಯದಲ್ಲಿ ಹೋದಾಗ ಮಾತ್ರ ಗೊತ್ತಾಗಿದೆ. ನಾವು ಒಂದು ಕೆಲವೊಂದು ಸರ್ವೆ ಟೀಮ್ ಮುಖಾಂತರ ನಾವೆಲ್ಲ ಹಳ್ಳಿಗಳಲ್ಲಿ ಹೋದಾಗ ಇವು ಅನೇಕ ವಿಚಾರಗಳನ್ನು ನಮಗೆ ಕೇಳ್ಪಟ್ಟಿದ್ದೀವಿ. ಅದೇ ವಿಚಾರಗಳನ್ನು ನಾನು ಇವತ್ತು ಮಾಧ್ಯಮ ಎದುರುಗಳೇ ಹೇಳಲು ಇಚ್ಛೆಪಡ್ತೀನಿ.